ಅಧಿಕಾರ ಹಿಡಿದಿರ್ಬೋದು, ಅದು ಗ್ಯಾರಂಟಿ ಕೊಟ್ಟು. ಗ್ಯಾರಂಟಿಗಾಗಿ ಜನರಿಗೆ ತೆರಿಗೆ ಹೊರಿಸಿರುವ ಕೈ ಸಲ ನಾಯಕರಿಗೆ ಕೇಂದ್ರ ಪ್ರಶ್ನಿಸುವ ನೈತಿಕತೆ ಇಲ್ಲ. ಹೌದು ರೀ, ಅಟ್ಲೀಸ್ಟ್ ಯಾಕೆ ನೈತಿಕತೆ ಇಲ್ಲ ಒಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿದೆ ಕುಮಾರಸ್ವಾಮಿಗಳಿಗೆ. ಯಾಕಂದ್ರೆ ಹೌದು ಗ್ಯಾರಂಟಿ ತೆರಿಗೆ ತೊಗೊಂಡು ಜನರಿಗೆ ಹಂಚಾಕೈತಾರಲ್ಲ ಇವರು. ಆ ಗ್ಯಾರಂಟಿ ಮೂಲಕ ಜನರಿಗೆ ತಾವು ತೆಗೆದುಕೊಂಡ ಟ್ಯಾಕ್ಸನ್ನು ಹಂಚ್ತಾ ಇದ್ದಾರೆ ಅನ್ನೋದು ನಾವು ಗಮನಿಸಬೇಕಾಗ್ಯದ. ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಹೇಗೆ ಬಾಧಿಸಿಲ್ಲ ಜನಸಾಮಾನ್ಯ ಅನುಕೂಲ ಆಗುವಂಥ ಕೆಲಸಗಳು ಮಾಡಬಾರ್ದು ಅನ್ನೋದು ಒಂದು ಸಣ್ಣ ಪ್ರಶ್ನೆ. ಯಾಕೆ ಈ ಪ್ರಶ್ನೆಗಳು ಮಾಡ್ತಾ ಇದ್ದೀವಪ್ಪ ಅಂತಂದರೆ ನಾವು ಈ ದೇಶದ ಅರ್ಥವ್ಯವಸ್ಥೆಯನ್ನು ಗಮನಿಸಿದಾಗ ನಾವು ಹೆಚ್ಚು ಕಡಿಮೆ ಅತ್ಯಂತ ಬಡ ದೇಶಗಳಲ್ಲಿ ಒಂದಾಗಿದ್ದೀವಪ್ಪ ಅನ್ನುವಂಥದ್ದು. ಮತ್ತು ಈ ದೇಶದ ಇಡೀ ಅರ್ಥ ಮ್ಯಾಕ್ಸಿಮಮ್ ಎಲ್ಲ ಕಾರ್ಪೊರೇಟ್ ಕೈಯಲ್ಲಿ ಹೋಗಿ ಸೇರ್ಕೊಂಡು ಕೂತದಪ್ಪ ಇಲ್ಲಿ ಅಂತೇಳಿ. ಕೇವಲ ಪಾರ್ಟಿ ಪೊಲಿಟಿಕ್ಸ್ ಮಾತ್ರ ಇವತ್ತಿಲ್ಲಿ ಉಳೋದು ಅಂತೇಳಿ. ಪಾರ್ಟಿ ಫಂಡ್ ಬರ್ತದೆ ನಿಮಗಾಗಿರ್ಬೋದು ಅಥವಾ ಇನ್ನುಳಿದ ಪಕ್ಷಗಳಿಗಾಗಿರ್ಬೋದು, ಅದನ್ನು ನೀವು ನೆಮ್ಮದಿಯಿಂದ ಇರ್ಬೋದು, ಇಲ್ಲಂತಲ್ಲ. ಎಲೆಕ್ಷನ್ ಬರ್ತದೆ, ದುಡ್ಡು ಹೂಡ್ತೀರಿ, ದುಡ್ಡು ತೆಗೆದು ಕೆಲಸ ಮಾಡ್ತಾಯಿದ್ದೀರಿ ಎಲ್ಲ ಪಕ್ಷಗಳು. ಒಬ್ಬರಿಗೆ ಹೇಳ್ತಾ ಇಲ್ಲ ಇದನ್ನು, ಎಲ್ಲ ಪಕ್ಷಗಳು. ನೀವು ಸಹಿತ ಲಾಸ್ಟ್ ಟೈಮ್ ಮಾತಾಡಿದ್ದು ನಿಮಗೆ ಗೊತ್ತಿರ್ಬೋದು. ಎಲ್ಲಪ್ಪ ಏನು ಮಾತಾಡಿದ್ರಿ ಆ ಸಂದರ್ಭದಲ್ಲಿ ಅಂತಂದ್ರೆ, ನಮಗೂ ಇನ್ನೊಂದು ಸ್ವಲ್ಪ ದುಡ್ಡು ಇದ್ರೆ ಇನ್ನೂ ಹೆಚ್ಚು ಗೆಲ್ತಿದ್ದೀವಿ. ಇದರಲ್ದೇನೋ ಚುನಾವಣೆ ದುಡ್ಡು ಹೊಡೋದು ಗೆಲ್ಲೋದು ಅನ್ನೋದು ನೀವು ಒಪ್ಕೊಂಡಿದ್ರಿ. ಅಂದರೆ ಇದು ಸತ್ಯನ, ವಾಸ್ತವ ಸತ್ಯ. ಇಂಥವೆಲ್ಲ ಆಗೋದು ಇವತ್ತು ಎಲ್ಲರೂ ಕಾರಣಕರ್ತರು. ಕಾಂಗ್ರೆಸ್ಸು ಕಾರಣಕರ್ತರು, BJPಗರು ಮತ್ತು JDS ನಮ್ಮ ದೇವೇಗೌಡರು ಅನೇಕ ನಾಯಕರು JDSನಲ್ಲಿದ್ದರು. ಸಿದ್ದರಾಮಯ್ಯ ಹಿಡ್ಕೊಂಡು ಅನೇಕರಿದ್ದರು. ಇವತ್ತು ನೀವು ಅನ್ಬೋದು ನಾವು 58 ಮಂದಿ ದೊಡ್ಡದು ಹೇಳ್ತಾರೆ ಸಿದ್ದರಾಮಯ್ಯ. ನೀವು ಟೀಕೆನೂ ಮಾಡುವುದಿಲ್ಲ, ಮಾಡಿದ್ದೀರಿ, ಮಾಡಿರಿ, ಟೀಕೆ ಮಾಡೋದು ನಿಮ್ಗೆ ಹಕ್ಕದ. ಆದ್ರೆ ಇವತ್ತು ನೀವು 18-19 ಮಂದಿದ್ದನ್ನು 60-70 ಮಾಡಬೇಕಂದೇನೋ ಪ್ರಯತ್ನ ಮಾಡ್ತಾಯಿದ್ದೀರಿ. ಅದೇ ಹೋರಾಟ ಮಾಡ್ತಾಯಿದ್ದೀರಿ. ಈಗಾಗಲೇ ಚಾಮರಾಜನಗರದಲ್ಲಿ ಅಲ್ಲೇ ಇಲ್ಲ ಮೇಲೆ ಎಲ್ಲ ಕಡೆನೂ ಪ್ರಚಾರ ಮಾಡ್ತಾಯಿದ್ದೀರಿ. ಒಂದು ಒಳ್ಳೆಯ ವಿರೋಧ ಪಕ್ಷವಾಗಿ ಜನರ ಸಮಸ್ಯೆಗಳನ್ನು, ಕನ್ನಡಿಗರ ಸಮಸ್ಯೆಗಳನ್ನು, ಜೊತೆಗೆ ಇಲ್ಲಿಯ ಬಡತನ ಸಮಸ್ಯೆಗಳನ್ನು, ಅದು ಪರಿಹಾರಗಳನ್ನು ಗ್ಯಾರಂಟಿ ಹೌದು ತಪ್ಪೈತೆ, ಹೌದು ಕಾಂಗ್ರೆಸ್ಸಿಗರು ನೀವೇನು ಪರಿಹಾರ ಕೊಡ್ತಾ ಇದ್ದೀರಿ, ಏನು ಮಾಡ್ಬೇಕಂತ ಮಾಡಿದ್ದೀರಿ ಅದನ್ನಾದರೂ ಹೇಳಿ. BJPಗರು ಮತ್ತು JDSನವ್ರು ಕುಡ್ಕೊಂಡು ಏನು ಕೊಡ್ತಾ ಇದ್ದೀರಿ, ಇದಕ್ಕೇನು ನೀವು ಮತ್ತೆ ಗ್ಯಾರಂಟಿ ಕೊಡೋರು ತಾನೆ. ಈಗ ನಿಮ್ಮ ಅಶೋಕ್ ಅವರು ಸ್ವಚ್ಛವಾಗಿ ಹೇಳಿದ್ದಾರೆ, ಹೌದಪ್ಪ ನಾವು ಮುಳ್ಳು ತೆಗೆದು ಮುಂದಿನ ಗ್ಯಾರಂಟಿ ಘೋಷಣೆ ಮಾಡ್ತೀವಿ ಅಂತೇಳಿ. ನೀವು ಅದಕ್ಕೆ ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ಗ್ಯಾರಂಟಿ ನಾವು ಕೊಡೋದಿಲ್ಲ ಅಂದಾಗ ಜನಕ್ಕೆ ಏನು ಕೊಡೋರು, ನೀವು ಏನು ಪರಿಹಾರ ಕೊಡೋರು, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ. ಎಲ್ಲ ಇಡೀ ದೇಶ ತುಂಬ ಎಲ್ಲ ಕಡೆಗೂ ಅಥವಾ ರಾಜ್ಯ ತುಂಬ ಎಲ್ಲ ಕಡೆಗೂ ಈಗಾಗಲೇ ಸರ್ಕಾರಿ ಶಾಲೆಗಳ ಸಲುವಾಗಿ ಮೂವ್ಮೆಂಟು ಸ್ಟಾರ್ಟ್ ಆಗಿದೆ. ನಿಮಗೆ ಗೊತ್ತದ, ಪ್ರತಿಯೊಂದು ಹಳ್ಳಿಗೂ ಸರ್ಕಾರಿ ಶಾಲೆ ಅಪ್ ಟು SSL ತನಕ ಅಥವಾ ಒಂದು ಹೋಬಳಿಗೆ PUC ತನಕ ಅತ್ಯಂತ ಗುಣಾತ್ಮಕವಾದ ಶಾಲೆಗಳನ್ನು KPS ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ, ಅದಕ್ಕಿಂತ ಉತ್ತಮವಾದ ಶಾಲೆಗಳನ್ನು ಕೇಜ್ರಿವಾಲ್ ಮಾಡಿದಂಥ ಶಾಲೆಗಳನ್ನು ಮಾಡಲಿಕ್ಕೆ ಸಾಧ್ಯದನ. ಪ್ರತಿಯೊಬ್ಬರಿಗೂ ಔಷಧಿ, ಗುಣಯುಕ್ತವಾದ ಔಷಧಿ ಅಥವಾ ಏನಿದೆ ಆಸ್ಪತ್ರೆಗಳನ್ನು ಪ್ರತಿ ಹಳ್ಳಿಗೂ ತರಲಿಕ್ಕೆ ಸಾಧ್ಯದನ. ಈ ದಿಸೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯದಲ್ಲ ನಿಮಗೆ ಅನ್ನುವಂಥ ಮಾತು. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ದೇವೇಗೌಡರಿಗೆ ಗೊತ್ತು, ನಿಮಗೂ ಗೊತ್ತು, ಮತ್ತು BJPಯವ್ರಿಗೆ ಗೊತ್ತು, ಕಾಂಗ್ರೆಸ್ಸಿಗರಿಗೆ ಗೊತ್ತು. ಒಟ್ಟಾರೆಯಾಗಿ ಇವತ್ತು ಗ್ಯಾರಂಟಿ ಅನಿವಾರ್ಯ ಅದ. ಯಾವುದೋ ಪಕ್ಷದ ಗೆಲುವಿಗೆ ಗ್ಯಾರಂಟಿ ಬೇಕಾಗ್ಯದ. ಗ್ಯಾರಂಟಿಗೆ ಪರ್ಯಾಯವಾಗಿ ನೀವೇ ಕೊಡ್ತಾಯಿದ್ದೀರಿ. ಕೊಡೋದು ನಿಮ್ಮಲ್ಲಿ ಶಕ್ತಿ ಅದ. ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನೋ 2,50,000 ಹುದ್ದೆಗಳು ಖಾಲಿ ಅದಾವ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಈ ಅವಧಿಯಲ್ಲಿ ತುಂಬಿಕೊಳ್ಳದೆ ಹೋದ್ರೆ ನೀವೆಲ್ಲರಿಗೂ ಈ ಮಿನಿಮಮ್ ಈಗ 72,000 ಒಂದು ಶಿಕ್ಷಕರು ಕೊಡ್ತಾ ಇದ್ದಾವೆ. ಜೊತೆಗೆ ಎಲ್ಲ ಟೋಟಲಾಗಿ 2,50,000 90,000 ಇದ್ದಾವೆ. ಅವೆಲ್ಲ